ನಮಸ್ಕಾರ ಬೆಂಗಳೂರು. ಇವಾಗ ನಾನಿರೋದು KR ಪುರಂನ ಸೀಗೆಹಳ್ಳಿಲಿ. ಜೊತೆಗೆ ಈ ಒಂದು ಮನೆ ನೀವೇನು ನೋಡ್ತಾ ಇದ್ದೀರಾ, ಗ್ರೌಂಡ್ ಫ್ಲೋರಲ್ಲಿ 1 BHK ಅಂದರೆ 1 ಬೆಡ್ರೂಮ್ನ ಹೊಂದಿರುವಂಥದ್ದು. ಆ್ಯಂಡ್ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ 2 BHK ಮನೆ ಇದೆ. ಕೆಳಗಡೆ ಕಾರ್ ಪಾರ್ಕಿಂಗ್ ಇದೆ, ವಾಟರ್ ಫೆಸಿಲಿಟಿ ಚೆನ್ನಾಗಿದೆ. ಅದಲ್ಲದೆ ನಿಮಗೆ ಈ ಒಂದು ಮನೆಯಲ್ಲಿ ನೀವು ವಾಸವಿದ್ದು ಬೇರೆಯವ್ರಿಗೂ ಬಾಡಿಗೆ ಕೊಟ್ಕೋಬೋದು. ತುಂಬ ಜನ ಈ ರೀತಿಯ ಮನೆನ ನೋಡ್ತಾ ಇರ್ತೀರಾ. ಹಾಗಾಗಿ ಈ ಮನೆ ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಇದೆ, BBMP B ಖಾತಾಗೆ ಸೇರ್ಪಡೆ ಹೊಂದುತ್ತೆ. ಅದಲ್ಲದೆ ಇದರ ನಿಯರ್ ಲೊಕೇಶನ್ ಏನಂದರೆ ಮೇಡಹಳ್ಳಿಯ ಅಂಡರ್ ಪಾಸ್ ಹಿಂದೆ ಓಲ್ಡ್ ಮದ್ರಾಸ್ ರೋಡ್, ಅಲ್ಲಿಂದ ಜಸ್ಟ್ 5 ಮಿನಿಟ್ಸ್ ಮಾತ್ರ. ಈ ಒಂದು ಮನೆಯ ಪ್ರೈಸ್ ಬಂದ್ಬಿಟ್ಟು 85 lakhs. ಇದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ಸ್ನ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ. ಸೊ ಬನ್ನಿ ನೋಡೋಣ. ಇವಾಗ ನೀವು ನೋಡ್ತಿರೋದು ಗ್ರೌಂಡ್ ಫ್ಲೋರು. ಕಾಂಪೌಂಡ್ ಕೊಡ್ದರ್ತೆಗೆ ಸಂಪ್ ಬೇರೆ ಕೊಟ್ಟಿದ್ದಾರೆ. ಅಂಡ್ ಮನೆಯಲ್ಲಿ ಇವಾಗ ನಾವು ಗ್ರೌಂಡ್ ಫ್ಲೋರ್ ಇರುವಂತಹ ಮನೆನ ಎಂಟ್ರಿ ಆಗ್ತಾ ಇರೋಣ. ಬನ್ನಿ. ಸೊ ಮನೆಯಲ್ಲಿ ಯಾವ ರೀತಿ ಫೆಸಿಲಿಟೀಸ್ ನ ಪ್ರೊವೈಡ್ ಮಾಡಿದ್ರೆ, ಮನೆ ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಥಿಂಗ್, ಮನೆಯ ಮುಖ್ಯ ದ್ವಾರ. ಸೊ ಮುಖ್ಯ ದ್ವಾರ ಬಂದ್ಬಿಟ್ಟು ಟೀ ಕುಡ್ದೇ ಇದೆ, ಇಲ್ಲೂ ಸಹ ಅಷ್ಟೇ. ಅಂಡ್ ಇದು ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾದಲ್ಲಿ ಆಲ್ಮೋಸ್ಟ್ ನಿಮ್ಗೆ ವಿತ್ ಇನ್ಕ್ಲೂಡ್ ಇಂಟೀರಿಯರ್ ಸಹ ಇರೋದ್ರಿಂದ ನಿಮ್ಗೆ ವುಡ್ ವರ್ಕ್ ಆಲ್ಮೋಸ್ಟ್ ಒಂದು 75 to 80% ಕಂಪ್ಲೀಟ್ ಆಗಿದೆ. ಇದು ನೀವು ನೋಡ್ತಾ ಇರ್ಬೋದು. ನೀವು ಟಿವಿ ಬರೋ ಜಾಗ ಆಗಿರ್ಲಿ ಅಥವಾ ಕೆಲವೊಂದಿಷ್ಟು ಸ್ಟೋರೇಜ್ ಜಾಗ ಆಗಿರ್ಲಿ, ಅದೆಲ್ಲದಕ್ಕೂ ಇಲ್ಲೊಂದು ಲಿವಿಂಗ್ ಏರಿಯಾದಲ್ಲಿ ಇಷ್ಟು ಇಂಟೀರಿಯರ್ ಮಾಡಿರುವಂತದ್ದು. ಅಂಡ್ POP ಬೇರೆ ಇದೆ ಮೇಲ್ಗಡೆ ನೀವು ನೋಡ್ತಾ ಇರುವಂತದ್ದು. ಅಂಡ್ ಅದಾದ್ಮೇಲೆ ನಾವು ಇಲ್ಲಿ ನೋಡುವುದು ಒಂದು ಕಾಮನ್ ಬಾತ್ರೂಮ್. ಸೊ ಎಷ್ಟೊಂದ್ ಜನ ಅಟ್ಯಾಚ್ ಬಾತ್ರೂಮ್ ನ ಲೈಕ್ ಮಾಡಲ್ಲ, ಹಾಗಾಗಿ ಕಾಮನ್ ಬಾತ್ರೂಮ್ ಸಹ ತುಂಬಾ ಯೂಸ್ ಆಗಿದೆ, ಜಾಗನೂ ಸಹ ಅಷ್ಟೇ. ಇದಾದ್ಮೇಲೆ ಕಾಮನ್ ಬಾತ್ರೂಮ್ ಆದ್ಮೇಲೆ ನಾವು ಎಂಟ್ರಿ ಆಗ್ತಾ ಇರೋದೇ ಬೆಡ್ರೂಮ್ಗೆ. ಕೆಳಗಡೆ ಗ್ರೌಂಡ್ ಫ್ಲೋರ್ ಬಂದ್ಬಿಟ್ಟು ನಿಮ್ಗೆ ಸಿಂಗಲ್ BHK ಇರೋದ್ರಿಂದ. ಅಂಡ್ ಆಲ್ಸೋ ನೀವು ನೋಡ್ತಾ ಇರ್ಬೋದು ವಾರ್ಡ್ರೋಬ್ ಆಲ್ರೆಡಿ ರೆಡಿ ಆಗಿದೆ. ಅಂದ್ರೆ ವುಡ್ ವರ್ಕ್ ಏನು ಕೊಡ್ತಾ ಇದ್ದಾರೆ, ಇಂಟೀರಿಯರ್ಸ್ ಏನ್ ಕೊಡ್ತಾ ಇದ್ದಾರೆ. ಹಾಗಾಗಿ ಸೊ ಇದು ನೀವು ನೋಡ್ತಾ ಇರೋದು ಬೆಡ್ರೂಮ್ ಅಲ್ಲಿ ಕೊಟ್ಟಿರುವಂತಹ ವಾರ್ಡ್ರೋಬ್. ಅಂಡ್ ಕೆಲವೊಂದಿಷ್ಟು ಇಲ್ಲಿ ನಿಮ್ಗೆ ಮಿರರ್ ವರ್ಕ್ ಬರುತ್ತೆ ಇಲ್ಲಿ. ಅಂಡ್ ಕೆಲವೊಂದು ಟೇಬಲ್ ತರ ಬಂದು ಅಲ್ಲಿ ಕೆಳಗಡೆ ಡ್ರಾ ಕೊಟ್ಟಿದ್ದಾರೆ. ಇನ್ನೊಂದಿಷ್ಟು ಯೂಸ್ಫುಲ್ ಥಿಂಗ್ಸ್, ಗೊತ್ತಲ್ಲ ಹುಡುಗಿರ್ಗೆ ಎಷ್ಟು ಥಿಂಗ್ಸ್ ಇದ್ರು ಸಾಲಲ್ಲ, ಅದೆಲ್ಲ ಸ್ಟೋರ್ ಮಾಡೋದಕ್ಕೆ ಕೊಟ್ಟಿರುವಂತಹ ಜಾಗ. ಇನ್ನದಾದ್ಮೇಲೆ ಕಿಚನ್ ಗೆ ಬರೋಣ. ಕಿಚನ್ಗೂ ಅಷ್ಟೇ, ಇಲ್ಲಿ ಮೇನ್ ರೋಡ್ ಇರೋದ್ರಿಂದ, ಸೈಡ್ ರೋಡ್ ಬರೋದ್ರಿಂದ ಬೆಳಕು ಚೆನ್ನಾಗಿ ಬರುತ್ತೆ ಕಿಚನ್ ಅಲ್ಲಿ. ಅಂಡ್ ಇಲ್ಲಿ ಸಿಂಕ್ ಗೆ ಜಾಗ ಬಿಟ್ಟಿರುವಂತದ್ದು. ಆಮೇಲೆ ಇದು ಗ್ಯಾಸ್ ಏನ್ ಕಟ್ಟೆ ಬರುತ್ತೆ ಅದು. ಅಂಡ್ ಇಲ್ಲಿ ಮೇಲ್ಗಡೆ ಎಕ್ಸ್ಟ್ರಾ ಗ್ರಾಸರೀಸ್ ಇರುತ್ತೆ ಅಥವಾ ಥಿಂಗ್ಸ್ ಇರುತ್ತೆ, ಅದನ್ನ ಸ್ಟೋರ್ ಮಾಡ್ಕೊಳ್ಳೋಕೋಸ್ಕರನು ಸಹ ವುಡ್ ವರ್ಕ್ ನ ಮಾಡಿಸಿದ್ದಾರೆ. ಇದು ಕಿಚನ್ ನೀವು ನೋಡ್ತಾ ಇರುವಂತದ್ದು. ಓಕೆ, ಕಿಚನ್ ಆಯ್ತು, ಹಾಲ್ ಆಯ್ತು, ಬೆಡ್ರೂಮ್ ಆಯ್ತು, ಅಂಡ್ ಕಾಮನ್ ಬಾತ್ರೂಮ್ ಆಯ್ತು. ಇದೆಲ್ಲ ನಿಮ್ಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಸಿಗ್ತಾ ಇರುವಂತದ್ದು. ಅಂಡ್ ಇದಾದ್ಮೇಲೆ ನಾವು ಫಸ್ಟ್ ಫ್ಲೋರ್ ಹೋದ್ರೆ ಏನೆಲ್ಲ ಕೊಟ್ಟಿದ್ದಾರೆ, ಏನೆಲ್ಲ ಫೆಸಿಲಿಟೀಸ್ ಪ್ರೊವೈಡ್ ಮಾಡಿದ್ದಾರೆ, ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ ನೋಡೋಣ. ಈಗ ನಾವು ಬಂದಿರೋದು ಫಸ್ಟ್ ಫ್ಲೋರ್. ಸೊ ಫಸ್ಟ್ ಫ್ಲೋರ್ ಅಲ್ಲಿ ಮುಂದೆ ಸ್ವಲ್ಪ ಜಾಗ ಇದೆ. ಇಲ್ಲಿ ಐ ಥಿಂಕ್ ನಿಮ್ಗೆ ಗ್ಲಾಸ್ ವರ್ಕ್ ಆದ್ರೂ ಬರ್ಬೋದು, ಅಥವಾ ಇನ್ನು ಕಬ್ಬಿಣದ ವರ್ಕ್ ಬರುತ್ತೆ, ಅದು ಸಹ ಬರ್ಬೋದು. ಯಾವ್ದು ನಿಮ್ಗೆ ಬೇಕು ಅಂದ್ರೆ ಬಂದು ವಿಸಿಟ್ ಆದ್ಮೇಲೆ ಇನ್ನು ನಿಮ್ ಮಾತುಕತೆ ಆದ್ಮೇಲೆ ಬೇಕು ಅಂತಂದ್ರೆ ಅದನ್ನ ಕಸ್ಟಮೈಸ್ ಮಾಡಿಸ್ಕೋಬಹುದು. ಸೊ ಫಸ್ಟ್ ಫ್ಲೋರ್ ನ ಮನೆಗೆ ಎಂಟ್ರಿ ಆಗೋಣ. ಮನೆ ಎಂಟ್ರಿ ಆಗ್ತಾ ಮೇನ್ ಡೋರ್ ನ ಡಿಸೈನ್ ತುಂಬಾ ಇಷ್ಟ ಆಯ್ತು. ಒಂದು ವಿಂಟೇಜ್ ವೈಬ್ ಕೊಡುತ್ತೆ. ಈ ತರ ವರ್ಕ್ ಇರೋದ್ರಿಂದ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಈ ಒಂದು ಹಳೆ ಹಳ್ಳಿಲಿ ಹಳೆ ಕಾಲದ ಮನೆಗೆ ಹೋದಾಗ ನಿಮ್ಗೆ ಯಾವ ರೀತಿ ವೈಬ್ ಸಿಗುತ್ತೋ, ಈ ಒಂದು ಡೋರ್ ನೋಡಿದಾಗ ಅದೇ ರೀತಿ ಅನ್ಸುತ್ತೆ. ಅಂಡ್ ಇದು ನೀವು ನೋಡ್ತಾ ಇರೋದು ಲಿವಿಂಗ್ ಏರಿಯಾ, ಹಾಲ್ ಅಂತ ಏನ್ ಕರಿತೀವಿ. ಇಲ್ಲೂ ಸಹ ಅಷ್ಟೇ ಆಲ್ಮೋಸ್ಟ್ ನಿಮ್ಗೆ ವುಡ್ ವರ್ಕ್ ಕಂಪ್ಲೀಟ್ ಆಗ್ತಾ ಇದೆ. ಟಿವಿ ಹಾಕೋ ಏರಿಯಾ ಆಗಿರ್ಲಿ, ನ್ಯೂಸ್ ಪೇಪರ್ ಆಗಿರ್ಲಿ, ಕೆಲವೊಂದಿಷ್ಟು ನಿಮ್ಗೆ ಶೋಕೇಸ್ ಥಿಂಗ್ಸ್ ಇಡಕ್ ಆಗಿರ್ಲಿ, ಕಬೋರ್ಡ್ ಆಗಿರ್ಲಿ ಕೊಟ್ಟಿದ್ದಾರೆ. ಅಂಡ್ ಗ್ರೌಂಡ್ ಫ್ಲೋರ್ ಅಲ್ಲಿ ಸಿಂಗಲ್ BHK ಆದ್ರೆ ಫಸ್ಟ್ ಫ್ಲೋರ್ ಅಲ್ಲಿ 2 BHK ಇರುವಂತಹ ಮನೆ ಇದು. ಸೊ ಇಲ್ಲಿ ವಿಂಡೋನು ಸಹ ಬರುತ್ತೆ ನಿಮ್ಗೆ. ವಿಂಡೋ ಆದ್ಮೇಲೆ ಇಲ್ಲಿ ನೋಡೋದು BHK 2 BHK ಇರೋದ್ರಿಂದ ಇವಾಗ ಚಿಕ್ಕ ಒಂದು ರೂಮ್ ಹೋಗೋಣ, ಬೆಡ್ರೂಮ್ಗೆ. ಬೆಡ್ರೂಮ್ ಅಲ್ಲೂ ಅಷ್ಟೇ ವುಡ್ ವರ್ಕ್ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದೆ. ಮೇಲ್ಗಡೆ ಎಕ್ಸ್ಟ್ರಾ ಸ್ಟೋರೇಜ್ ಗೋಸ್ಕರ ವುಡ್ ವರ್ಕ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಕಬೋರ್ಡ್ ಇದೆ, ಅದು ಸ್ಲೈಡಿಂಗ್ ಡೋರ್ ನ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಆಗ್ಲೇ ಕೆಳಗಡೆ ಯಾವ ರೀತಿ ವುಡ್ ವರ್ಕ್ ಮಾಡಿದಾರೋ ಬೆಡ್ರೂಮ್ ಅಲ್ಲಿ ಇಲ್ಲೂ ಅಷ್ಟೇ ಇರುವಂತದ್ದು. ಅಂಡ್ ಈ ಕಡೆ ಒಂದು ದೊಡ್ಡ ವಿಂಡೋ ಇದೆ, ಸ್ಲೈಡಿಂಗ್ ಡೋರ್ ಬರುತ್ತೆ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಬೆಡ್ರೂಮ್ ಗೆ ಒಂದು ದೊಡ್ಡದಾಗಿ ವಿಂಡೋನ ಬಿಟ್ಟಿದ್ದಾರೆ ಗಾಳಿ ಬೆಳಕಿಗಾಗಿ, ಹಾಗೂ ಸ್ಲೈಡಿಂಗ್ ಡೋರ್ ಬರುತ್ತೆ ನಿಮ್ಗೆ. ಸೊ ಬನ್ನಿ ನೆಕ್ಸ್ಟ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಟೋಟಲ್ ಆಗಿ 2 BHK ಅಂತ ಹೇಳಿದ್ನಲ್ಲ, ಇದರಲ್ಲಿ ಇದು ಒಂದು. ನೆಕ್ಸ್ಟ್ ಅದಾದ್ಮೇಲೆ ಮತ್ತೆ ಸ್ವಲ್ಪ ಮೂವ್ ಆಗ್ತಾ ಹೋದಾಗ ಒಂದು ಬಾತ್ರೂಮ್ ಸಿಗುತ್ತೆ. ಇದು ಕಾಮನ್ ಬಾತ್ರೂಮ್ ನ ಕೊಟ್ಟಿದ್ದಾರೆ ಇಲ್ಗೊಂದು. ಅಂಡ್ ಕಾಮನ್ ಬಾತ್ರೂಮ್ ಅಷ್ಟೇ, ಕಾಮನ್ ಬಾತ್ರೂಮ್ ನ ಕೊಟ್ಟಿದ್ದಾರೆ. ಇದು ಕಾಮನ್ ಬಾತ್ರೂಮ್ ಪ್ರೊವೈಡ್ ಮಾಡಿರೋದ್ರಿಂದ ಇಷ್ಟೊಂದ್ ಜನಕ್ಕೆ ಇದು ಅನ್ಕಂಫರ್ಟಬಲ್ ಫೀಲ್ ಆಗಲ್ಲ. ಇಷ್ಟೊಂದ್ ಜನ, ನಾನು ಆಗ್ಲೇ ಹೇಳಿದೆ, ತುಂಬಾ ಸರ್ತಿ ಹೇಳಿರ್ತೀನಿ ನಾನು ವಿಡಿಯೋದಲ್ಲಿ, ಒಬ್ಬೊಬ್ರು ಇಷ್ಟ ಪಡಲ್ಲ ಅಟ್ಯಾಚ್ ಬಾತ್ರೂಮ್ ನ, ಹಾಗಾಗಿ ಅಂತ. ಬಟ್ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ, ಕಾಮನ್ ಬಾತ್ರೂಮ್ ಇದೆ, ನೀವು ಯಾವ್ದು ಬೇಕೋ ಅದನ್ನ ಯೂಸ್ ಮಾಡ್ಬೋದು. ಈಗ ಇದೊಂದು ಬೆಡ್ರೂಮ್, ಅಲ್ಲೊಂದು ಬೆಡ್ರೂಮ್ ನೋಡಿದ್ರೆ ಈ ಬೆಡ್ರೂಮ್ ಇಂಟೀರಿಯರ್ ಅದೇ ತರ ಇದೆ. ಆಲ್ಮೋಸ್ಟ್ POP ಆಗಿರ್ಲಿ ಅಥವಾ ವುಡ್ ವರ್ಕ್ ಆಗಿರ್ಲಿ ಎಲ್ಲಾನು ಒಂದು 75 to 82% ಡನ್ ಆಗಿದೆ, ಅಂದ್ರೆ ಕೆಲಸ ಮುಗಿದೆ. ಅಂಡ್ ಅಟ್ಯಾಚ್ ಬಾತ್ರೂಮ್ ಹೇಳಿದ್ನಲ್ಲ, ಸೊ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ. ನೀವು ಕಾಮನ್ ಬಾತ್ರೂಮ್ ಇಷ್ಟ ಆದ್ರೆ ಕಾಮನ್ ಬಾತ್ರೂಮ್ ನ ಯೂಸ್ ಮಾಡ್ಬೋದು, ಅಥವಾ ಅಟ್ಯಾಚ್ ಬಾತ್ರೂಮ್ ಇಷ್ಟ ಆದ್ರೆ ಅಟ್ಯಾಚ್ ಬಾತ್ರೂಮ್ ನ ಯೂಸ್ ಮಾಡ್ಬೋದು. ಇನ್ನದಾದ್ಮೇಲೆ ಮನೆಯ ಮುಖ್ಯ ಘಟ್ಟ ಅಂದ್ರೆ ಕಿಚನ್. ಸೊ ಕಿಚನ್ ಅಷ್ಟೇ, ಇಲ್ಲೂ
ಗ್ಯಾಸ್ ಕಟ್ಟೆ ಹಾಕೋದಕ್ಕೋಸ್ಕರ ಸ್ವಲ್ಪ ಇನ್ನೂ ಟೈಮ್ ಹಿಡಿತದೆ. ಕೆಲವೊಂದಿಷ್ಟು ದಿನಗಳು ಇದನ್ನು ಬೇಗ ಮುಗಿಸ್ಕೊಡ್ತಾರೆ. ಇಲ್ಲ ಟೈಲ್ಸ್ ವರ್ಕ್ ಬರುತ್ತೆ, ಇಲ್ಲಿ ಗ್ಯಾಸ್ ಸಿಂಕ್ ಬರುತ್ತೆ ಅಂಡ್ ಮೇಲ್ಗಡೆ ಗ್ರೋಸರೀಸ್ ಆಗಿರ್ಲಿ, ಎಕ್ಸ್ಟ್ರಾ ಕಿಚನ್ ಐಟಮ್ಸ್ ಏನೆಲ್ಲ ಪಾತ್ರೆಗಳಿರುತ್ತೆ ಅದನ್ನ ಸ್ಟೋರ್ ಮಾಡ್ಕೊಳ್ಳೋಕೋಸ್ಕರ ವುಡ್ ವರ್ಕ್ ನ ಕೊಟ್ಟಿದ್ದಾರೆ. ಸೊ ನೋಡಿ, ಇಷ್ಟು ಬೇಗನೆ ನಿಮ್ಗೆ ಒಂದು ಕಟ್ಟಿರೋ ಮನೆ ಬೇಕು, ನನ್ಗೆ ಟೈಮ್ ಇಲ್ಲ ಅಂತಂದ್ರೆ ಈ ಒಂದು ಮನೆನ ಮಿಸ್ ಮಾಡ್ಕೋಬೇಡಿ. ಯಾಕೆ ಅಂತಂದ್ರೆ ತುಂಬಾ ಚೆನ್ನಾಗಿ ಇಂಟೀರಿಯರ್ ವರ್ಕ್ ಆಗಿರ್ಲಿ, ವುಡ್ ವರ್ಕ್ ಆಗಿರ್ಲಿ ಕೊಟ್ಟಿದ್ದಾರೆ. ಸೊ ಇವಾಗ ಮೇಲ್ಗಡೆ ಟೆರೆಸ್ ಹೋಗೋಣ, ಯಾವ ರೀತಿ ಟೆರೆಸ್ ಇದೆ ಅಂತ ನೋಡೋಣ. ಅಂಡ್ ಈ ಮನೆಯ ಪ್ರೈಸಿಂಗ್ ಬಂದ್ರೆ ಕೇವಲ 85 ಲಕ್ಷ ಮಾತ್ರ. ಬಿಲೀವ್ ಮಾಡಕ್ ಆಗುತ್ತಾ 85 ಲಕ್ಷದಲ್ಲಿ ಅದು ಈ ತರ ಮನೆ ಸಿಗುತ್ತೆ ಅಂದ್ರೆ? ಇಂಟೀರಿಯರ್ ವರ್ಕ್ ಆಗಿದೆ, ವುಡ್ ವರ್ಕ್ ಆಗಿದೆ, ಎಲ್ಲಾ ಫಿನಿಶ್ ಆದ್ಮೇಲೆ ಫುಲ್ ಕಟ್ಟಿ ಕೀನ ನಿಮ್ ಕೈ ಕೊಡ್ತಾರೆ. ಅದು 85 ಲಕ್ಷದಲ್ಲಿ ಅಷ್ಟೇ. ಅಂಡ್ ಏನೇನ್ ತುಂಬಾ ಡೆವಲಪ್ ಆಗಿರುವಂತಹ ಏರಿಯಾ, ನೀವು ಸುತ್ತಮುತ್ತ ನೋಡಿದ್ರೆ ಗೊತ್ತಾಗಿರುತ್ತೆ. ಮನೆಗಳಾಗಿದೆ, ಅಪಾರ್ಟ್ಮೆಂಟ್ಸ್ ಗಳಾಗಿದೆ. ಇನ್ನು ಈ ಮನೆಗೆ ಬಂದ್ಮೇಲೆ ನಿಮ್ಮ ಮಕ್ಕಳ ಸ್ಕೂಲ್ ಬಗ್ಗೆ ಆಗಿರ್ಲಿ ಅಥವಾ ಎಜುಕೇಶನ್ ಬಗ್ಗೆ ಆಗಿರ್ಲಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಾನು ಎಷ್ಟೊಂದ್ ಸರ್ತಿ ಲೊಕೇಶನ್ ಹೋದಾಗ ಫಸ್ಟ್ ಯೋಚನೆ ಮಾಡಿದ್ರೆ ಸ್ಕೂಲ್ ಇಯರ್ ಇದೆಯಾ, ಎಜುಕೇಶನ್ ಏನು ಪ್ರಾಬ್ಲಮ್ ಇಲ್ವಾ ಅಂತ. ಹಾಗಾಗಿ ಇಲ್ಲೂ ಅಷ್ಟೇ ಕೇಂಬ್ರಿಡ್ಜ್ ಸ್ಕೂಲ್ ಆಗಿರ್ಲಿ ಅಥವಾ ಕಿಡ್ಸ್ ಝೋನ್ ಆಗಿರ್ಲಿ, ತುಂಬಾ ಅಂದ್ರೆ ತುಂಬಾ ಸ್ಕೂಲ್ ಇಷ್ಟೇ ಕೂತ್ಕೊಂಡು ಲಿಸ್ಟ್ ಮಾಡಿದ್ರು ಮುಗಿಯಲ್ಲ. ಅಷ್ಟೊಂದು ಸ್ಕೂಲ್ಸ್ ಗಳು KR ಸುತ್ತಮುತ್ತ ಆಗಿರ್ಲಿ ಅಥವಾ ಸೀಗೆಹಳ್ಳಿ ಸುತ್ತಮುತ್ತ ಆಗಿರ್ಲಿ, ಸ್ಕೂಲ್ ಕಾಲೇಜಸ್ ಗಳು ಅಷ್ಟು ಹತ್ತಿರದಲ್ಲೇ ಸಿಗುವಂತದ್ದು. ಅದರಲ್ಲೂ ವ್ಯಾನ್ ಫೆಸಿಲಿಟಿ ಸಹ ಸಿಗುತ್ತೆ. ಮಿಸ್ ಮಾಡ್ಕೋಬೇಡಿ, ಯಾಕೆಂದ್ರೆ ಇಲ್ಲಿಂದ ಕೇವಲ 15 ನಿಮಿಷ ವೈಟ್ ಫೀಲ್ಡ್ ಗೆ ಅಂಡ್ ಒಂದು 10 ನಿಮಿಷದಲ್ಲಿ KR ರೀಚ್ ಆಗ್ತೀರಾ. ಇಷ್ಟೆಲ್ಲ ಇರ್ಬೇಕಾದಾಗ ಈ ಒಂದು ಲೊಕೇಶನ್ ಮಿಸ್ ಮಾಡ್ಕೊಂಡ್ರಿ ಅಂದ್ರೆ ಮುಂದೆ ಬೇರೆ ಟೈಮಲ್ಲಿ ಮನೆ ತಗೋಬೇಕು ಅಂದಾಗ ರಿಗ್ರೆಟ್ಸ್ ಕಾಡೋದು ಸಹಜ. ಸೊ ಬಂದು ವಿಸಿಟ್ ಮಾಡಿ. ಅಂಡ್ ಈ ಮನೆ ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು ಟೋಟಲ್ ಆಗಿ 780 ಸ್ಕ್ವೇರ್ ಫೀಟ್ ಅಲ್ಲಿ ಈಸ್ಟ್ ಫೇಸಿಂಗ್ ಮನೆನ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತಂದ್ರೆ ನೀವು ನೋಡಿ ಬಂದ್ ಇಷ್ಟ ಆಗೇ ಆಗುತ್ತೆ. ಯಾಕಂದ್ರೆ ನಾನು ನೋಡಿದಾಗ ನಂಗೆ ನಿಜಕ್ಕೂ ಇಷ್ಟ ಆಯ್ತು. ಅದರಲ್ಲೂ ನಿಮ್ಗೆ ಈಸ್ಟ್ ಫೇಸಿಂಗ್ ಇದೆ ಅಂಡ್ ಜೊತೆಗೆ ವಾಸ್ತು ಪ್ರಕಾರ ಕಟ್ಟಿರುವಂತದ್ದು. ಅದಲ್ದೇನೆ BBMP B ಖಾತಾಗೆ ಸೇರ್ಪಡೆ ಆಗುತ್ತೆ. ಇನ್ನು ಸ್ಕೂಲ್ಸ್, ಹಾಸ್ಪಿಟಲ್ಸ್ ನಾನು ಆಗ್ಲೇ ಹೇಳಿದೆ ಎಷ್ಟೊಂದು ನಿಯರ್ ಆಗುತ್ತೆ ಅಂತ. ಲೊಕೇಶನ್ ಇಷ್ಟು ಚೆನ್ನಾಗಿರ್ಬೇಕಾದಾಗ ಮಿಸ್ ಮಾಡ್ಕೋಬೇಡಿ, ಬಂದು ವಿಸಿಟ್ ಮಾಡಿ. ಇನ್ನೊಂದ್ ಸರ್ತಿ ಹೇಳಕ್ ಇಷ್ಟಪಡ್ತೀನಿ, ಕೇವಲ 85 ಲಕ್ಷದಲ್ಲಿ ಜೊತೆಗೆ ಈಸ್ಟ್ ಫೇಸಿಂಗು, BBMP B ಖಾತಾ ಅಂಡ್ ವಾಟರ್ ಫೆಸಿಲಿಟೀಸ್ ಅಷ್ಟೇ ಸಂಪ್ ಕೊಟ್ಟಿದ್ದಾರೆ. ಅಂದ್ರೆ ಬೋರ್ವೆಲ್ ಇದೆ, ಜೊತೆಗೆ ಕಾವೇರಿ ವಾಟರ್ ಫೆಸಿಲಿಟಿ ಇದೆ, ನಿಮ್ಗೆ ವಾಸ್ತು ಪ್ರಕಾರ ಇದೆ. ಇನ್ನು ಇಷ್ಟೆಲ್ಲ ಫೆಸಿಲಿಟಿ ಇರ್ಬೇಕಾದ್ರೆ ಯಾಕೆ ಯೋಚನೆ ಮಾಡ್ತೀರಾ? ಸೊ ನೋಡಿದ್ರಲ್ಲ ವೀಕ್ಷಕರೇ, ಹೇಗೆ ಅನಿಸ್ತು ಈ ಒಂದು ಮನೆಯ ವಿಡಿಯೋ ಅಂತ. ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸ್ ನ ಕವರ್ ಮಾಡಕ್ ಟ್ರೈ ಮಾಡಿದೀನಿ. ಬಟ್ ಇನ್ನೊಂದಿಷ್ಟು ಏನಾದ್ರು ಕನ್ಫ್ಯೂಷನ್ಸ್ ಇತ್ತು ಅಂತಂದ್ರೆ ಓನರ್ಗೆ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮಾಡ್ತಾ ಇದ್ವಿ, ಅವ್ರು ಓನರ್ಗೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಇನ್ನಷ್ಟು ಇನ್ಫಾರ್ಮೇಶನ್ಸ್ ಅಥವಾ ಡೀಟೇಲ್ಸ್ ನೀವು ತಗೋಬಹುದು. ಅಂಡ್ ಇನ್ನಷ್ಟು ಹೈಲೈಟ್ ಪಾಯಿಂಟ್ಸ್ ನ ಹೇಳ್ತೀನಿ. ಇನ್ನೊಂದ್ ಸರ್ತಿ ನಿಮ್ಗೆ ಏನಾದ್ರು ಮರ್ತಿದ್ರೆ ಅಥವಾ ನೋಡೋದನ್ನ ಸ್ಕಿಪ್ ಮಾಡಿದ್ರಿ ಅಂತಂದ್ರೆ, ಫಸ್ಟ್ ಥಿಂಗ್ ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಮನೆ ಆಗಿದೆ ಅಂಡ್ BBMP B ಖಾತಾಗೆ ಸೇರ್ಪಡೆ ಆಗುತ್ತೆ. ಅಂಡ್ ಜೊತೆಗೆ 780 ಸ್ಕ್ವೇರ್ ಫೀಟ್ ಅಲ್ಲಿ ಈ ಒಂದು ಅದ್ಭುತವಾದ ಮನೆನ ಕಟ್ಟಿರುವಂತದ್ದು. ಇಷ್ಟೆಲ್ಲಾ ಫೆಸಿಲಿಟಿ ಇದೆ. 85 ಲ್ಯಾಕ್ ಅಲ್ಲಿ ಈ ಮನೆ ಸಿಗ್ತಾ ಇದೆ ಅಂತಂದ್ರೆ ಅಚ್ಚರಿ ಆಗ್ತಾ ಇದೆ ನನಗೆ. ನಿಮ್ಗೆ ಏನ್ ಅನ್ಸುತ್ತೆ ಅಂತಾನು ಕಮೆಂಟ್ ಮಾಡಿ. ಅಂಡ್ ಬಂದು ವಿಸಿಟ್ ಮಾಡಿ. ಸ್ಕೂಲ್ಸ್ ಬಗ್ಗೆ ಆಗಿರ್ಲಿ, ಆಫೀಸ್ ಬಗ್ಗೆ ಆಗಿರ್ಲಿ, ಹಾಸ್ಪಿಟಲ್ಸ್ ಬಗ್ಗೆ ಆಗಿರ್ಲಿ ಅಂಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಆಗಿರ್ಲಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇನ್ನೊಂದ್ಸರ್ತಿ ಲೊಕೇಶನ್ ನ ಹೇಳ್ಬಿಡ್ತೀನಿ. ಎಲ್ಲಿ ಅಂತಂದ್ರೆ KR ಪುರಂನ ಸೀಗೆಹಳ್ಳಿ ಜೊತೆಗೆ ಮೇಧಹಳ್ಳಿಯ ಅಂಡರ್ ಪಾಸ್ ಇಂದ ಅಲ್ಲಿಂದ ಜಸ್ಟ್ ಒಂದು 10 ಮಿನಿಟ್ಸ್ ಅಷ್ಟೇ. ಅದಲ್ದೇನೆ ನಿಮ್ಗೆ ಕೆಲವೊಂದಿಷ್ಟು ಸ್ಕೂಲ್ಸ್ ಬಗ್ಗೆ ಹೇಳಿದೆ, ಸ್ಕೂಲ್ಸ್ ಎಲ್ಲ ಯಾವ್ದು ನಿಯರ್ ಆಗುತ್ತೆ, ಹಾಸ್ಪಿಟಲ್ಸ್ ಯಾವ್ದು ನಿಯರ್ ಆಗುತ್ತೆ ಅಂತ. ಅಂಡ್ ಹ್ಯಾಪಿ ಗಾರ್ಡನ್ ಲೇಔಟ್ ಏನಿದೆ ಅದ್ರ ಪಕ್ಕದಲ್ಲೇ ಇರುವಂತದ್ದು. ಬಂದು ವಿಸಿಟ್ ಮಾಡಿ. ಮನೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ ವುಡ್ ವರ್ಕ್ ಮತ್ತೆ ಇಂಟೀರಿಯರ್ ಎಲ್ಲ ಸೇರಿ ಒಂದು ಕಮ್ಮಿ ಬಜೆಟ್ ಅಲ್ಲಿ ನಿಮ್ಗೆ ಒಂದು ಮನೆ ಸಿಗ್ತಾ ಇರುವಂತದ್ದು. ಇಷ್ಟು ಕಮ್ಮಿ ಬಜೆಟ್ಗೆ ನಿಮ್ಗೆ ಸಿಗೋದೇ ಇಲ್ಲ. ಅದರಲ್ಲೂ ನಿಮ್ಗೆ ಈ ತರ ಒಂದು ಏರಿಯಾದಲ್ಲಿ ಸಿಗೋದು ತುಂಬಾ ಕಷ್ಟ. ಸೊ ಬಂದು ವಿಸಿಟ್ ಮಾಡಿ, ಮನೆನ ನೋಡಿ ಇಷ್ಟ ಆಯ್ತು ಅಂದ್ರೆ ನೀವು ಓನರ್ ಜೊತೆ ಮಾತಾಡಿ ಅಂಡ್ ಪರ್ಚೇಸ್ ನ ಮಾಡಬಹುದು. ಐ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಇನ್ನಷ್ಟು ಈ ತರದ ವಿಡಿಯೋಗಳನ್ನ ಹೊತ್ತಿರುವ ಪ್ರಯತ್ನ ಮಾಡ್ತಾ ಇರ್ತೀವಿ. ನಮ್ಮ ಪ್ರಯತ್ನಕ್ಕೆ ನಿಮ್ಮ ಒಂದು ಪ್ರೀತಿಯ ಮೆಚ್ಚುಗೆ ಇರೋದನ್ನ ತಪ್ಪಿಸ್ಬೇಡಿ. ಹೋಗಿ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋ ಒಂದಿಗೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಹ್ಯಾಪಿ, ಸ್ಟೇ ಸೇಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್.